ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸೂಪರ್ ಈಸಿಯಾಗಿರೋ ರೈಸ್ ರೆಸಿಪಿ. ಟಿಫನ್ ಬಾಕ್ಸ್ಗೆ, ಲಂಚ್ ಬಾಕ್ಸ್ಗೆ, ಬೆಳಿಗ್ಗೆ ತಿಂಡಿ ನಿಮ್ಗೆ ಯಾವಾಗ ಇಷ್ಟ ಆವಾಗ ಮಾಡ್ಕೊಂಡು ತಿನ್ಬೋದು. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 1-2 ಚಮಚದಷ್ಟು ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅನ್ಸಿದ್ರೆ ಕಡಿಮೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಉದ್ದಿನಬೇಳೆ ಮತ್ತು ಸಾಸಿವೆ 2 ಸಣ್ಣ ಚಮಚದಲ್ಲಿ ತಲಾ 1 ಚಮಚದಷ್ಟು. ಈಗ ಉದ್ದಿನಬೇಳೆ ಕೂಡ ಕೆಂಪಾಗಿದೆ, ಸಾಸಿವೆ ಕೂಡ ಚಿಟಪಟ ಅಂತ ಅಂದಿದ್ದಾಗಿದೆ. ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಈರುಳ್ಳಿ, ಹಸಿರು ಮೆಣಸಿನಕಾಯಿ 2. ಈರುಳ್ಳಿನ ಕೆಂಪಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಈರುಳ್ಳಿಲಿರೋ ಹಸಿ ವಾಸನೆ ಹೋದ್ರೆ ಸಾಕು. ಮೀಡಿಯಂ ಫ್ಲೇಮ್ನಲ್ಲಿ 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸುಮಾರು 2-3 ನಿಮಿಷ ಆದಮೇಲೆ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿದೆ, ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ. ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ ಅಥವಾ ದೊಡ್ಡ ಮೆಣಸಿನಕಾಯಿ. ಸುಮಾರು 1/4 kg ಕ್ಯಾಪ್ಸಿಕಮ್ನ ಉಪಯೋಗ ಮಾಡಿದ್ದೀನಿ. ಹಸಿ ಬಟಾಣಿ ಸುಮಾರು 100 ಗ್ರಾಮ್ಸ್ ಅಷ್ಟು. ಬಿಡಿಸ್ಕೊಂಡ್ಮೇಲೆ 100 ಗ್ರಾಮ್ಸ್ ಅಷ್ಟು. ಕಟ್ ಮಾಡಿ ಇಟ್ಕೊಂಡಿರೋ ಚೆನ್ನಾಗಿ ಹಣ್ಣಾಗಿರೋ 1 ಟೊಮ್ಯಾಟೊ ಕಲಿಸ್ಕೋಬೇಕು. ಈಗ ಕ್ಯಾಪ್ಸಿಕಮ್, ಟೊಮ್ಯಾಟೊ, ಹಸಿ ಬಟಾಣಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. 3 ಪದಾರ್ಥಗಳು ಬೇಗ ಬೆಂದೋಗ್ತವೆ. ಸುಮಾರು 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಬೇಗ ಆಗೋಗುತ್ತೆ. ಈಗ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ. 5 ನಿಮಿಷ ಬೇಯಿಸ್ಕೊಂಡಿದ್ದೆ ಮೀಡಿಯಂ ಫ್ಲೇಮ್ನಲ್ಲಿ. ಇದು ಸ್ವಲ್ಪ ಅರಿಶಿನ, ಅಚ್ಕಾರದ ಪುಡಿ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಧನಿಯಾ ಪುಡಿ ಇದು ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಇದು ವಾಂಗಿಬಾತ್ ಪುಡಿ ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು. ವಾಂಗಿಬಾತ್ ಪುಡಿ ಮನೇಲಿಲ್ಲ ಅಂದರೆ ಗರಂ ಮಸಾಲೆ ಇದ್ದರೆ ಅದನ್ನೊಂದು ಸ್ವಲ್ಪ ಉಪಯೋಗ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಒಣ ಮಸಾಲೆಗಳನ್ನ ಹಾಕೊಂಡ್ಮೇಲೆ ಸುಮಾರು 30 ಸೆಕೆಂಡ್ ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗಿದಾಗಿದೆ. ಇದು ಮೊದಲೇ ಮಾಡಿ ಇಟ್ಕೊಂಡಿರೋ ಅನ್ನ. ರೈಸ್ ರೆಸಿಪಿ ಇದ್ದರೆ ಅನ್ನನ ಉದುರುದ್ರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾವ ಅಕ್ಕಿ ಆದ್ರೂ ಪರವಾಗಿಲ್ಲ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕಲಿಸ್ಕೋಬೇಕು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಕಲಿಸ್ಕೊಂಡಿದ್ದಾಗಿದೆ. ಕೊನೆಯಲ್ಲಿ ಲಿಂಬೆ ರಸನ ಹಾಕೊಂಡ್ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ಮತ್ತೊಮ್ಮೆ ಕಲಿಸ್ಕೋಬೇಕು. ಟ್ರೈ ಮಾಡಿ ನೋಡಿ. ಸಖತ್ ಟೇಸ್ಟಿಯಾಗಿರೋ, ಆರೋಗ್ಯಕರವಾಗಿರೋ ಅಂಥ ರೆಸಿಪಿ ಎಲ್ಲರಿಗೂ ಇಷ್ಟ ಕೂಡ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.